ಹಲೋ ಸ್ನೇಹಿತರೆ, ಇವತ್ತಿನ ಸಿನ್ಯಾರಿಯೋದಲ್ಲಿ ನಾವು ಡೈನಮಿಕ್ ಡೈಮೆನ್ಷನ್ ಆ್ಯಂಡ್ ಡೈನಮಿಕ್ ಮೆಷರ್ನ ಟ್ಯಾಬ್ಲು ಮತ್ತು ಪವರ್ ಬಿ ಅಲ್ಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಪವರ್ ಬಿ ಅಲ್ಲಿ ತೋರಿಸ್ತೇನೆ. ಪವರ್ ಬಿ ಐ ಡೆಸ್ಕ್ಟಾಪನ್ನು ಓಪನ್ ಮಾಡಿ ಮಾಡೆಲಿಂಗ್ ಟ್ಯಾಬಿಗೆ ಹೋದರೆ ಇಲ್ಲಿ ನಮಗೆ ಪ್ಯಾರಾಮೀಟರ್ ಅಂತ ನ್ಯೂ ಪ್ಯಾರಾಮೀಟರ್ ಅಂತ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನಮಗೆ ಒಂದು ಫೀಲ್ಡ್ ಪ್ಯಾರಾಮೀಟರ್ ಅಂತ ಆಪ್ಷನ್ ತೋರಿಸ್ಬೇಕಿತ್ತು, ತೋರಿಸ್ತಾ ಇಲ್ಲ. ಯಾಕಂದರೆ ಅದು ಒಂದು ಪ್ರಿವ್ಯೂ ಫೀಚರ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಅದಕ್ಕೆ ಫೈಲಿಗೆ ಹೋಗಿ ಆಪ್ಷನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ದೆನ್ ಇಲ್ಲಿ ಪ್ರಿವ್ಯೂ ಫೀಚರ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಫೀಲ್ಡ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ರೀಸ್ಟಾರ್ಟ್ ಮಾಡೋಕ್ಕೆ ಹೇಳುತ್ತೆ ಇದನ್ನು, ಈ ಸೆಟ್ಟಿಂಗ್ಸ್ನ ಅಪ್ಲೈ ಮಾಡೋದಕ್ಕೋಸ್ಕರ. ಸೊ ನಾವು ಇವಾಗ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವಾಗ ರೀಸ್ಟಾರ್ಟ್ ಮಾಡಿದ ಮೇಲೆ ಪವರ್ ಬಿ ಐ ಡೆಸ್ಕ್ಟಾಪನ್ನು ಓಪನ್ ಮಾಡಿದ ಮೇಲೆ ಮಾಡೆಲಿಂಗ್ ಟ್ಯಾಬಿಗೆ ಹೋದರೆ ನಮಗೆ ಅಲ್ಲಿ ನ್ಯೂ ಪ್ಯಾರಾಮೀಟರ್ಸಲ್ಲಿ ಡ್ರಾಪ್ ಡೌನ್ ಕಾಣುತ್ತೆ. ಅಲ್ಲಿ ಹೋದರೆ ನಿಮಗೆ ಫೀಲ್ಡ್ ಪ್ಯಾರಾಮೀಟರ್ಸ್ ಒಂದು ಆಪ್ಷನ್ ಸಿಗುತ್ತೆ. ಇವಾಗ ಫೀಲ್ಡ್ ಪ್ಯಾರಾಮೀಟರ್ಸ್ನ ಕ್ಲಿಕ್ ಮಾಡಿ. ನಾವು ಫಸ್ಟ್ ಡೈನಮಿಕ್ ಡೈಮೆನ್ಷನ್ನ ಫೈಂಡ್ ಮಾಡೋಣ, ಅಂದರೆ ದೆನ್ ಡೈನಮಿಕ್ ಮೆಷರನ್ನು ನೋಡೋಣ. ಇಲ್ಲಿ ಪ್ಯಾರಾಮೀಟರ್ ನೇಮ್ ಕೊಡ್ತಿದ್ದೀನಿ, ಡೈನಮಿಕ್ dy ಅಂತ ಕೊಡ್ತಿದ್ದೀನಿ, ಡೈನಮಿಕ್ ಡೈಮೆನ್ಷನ್ಸ್ ಅಂತ. ಈ ಡೈನಮಿಕ್ ಡೈಮೆನ್ಷನ್ಸಲ್ಲಿ ನಾನು ಇವಾಗ ಕ್ಯಾಟಗಿರಿ, ಸಬ್ ಕ್ಯಾಟಗಿರಿ ಆ್ಯಂಡ್ ಪ್ರಾಡಕ್ಟ್ ನೇಮ್ ಅಂತ ಕೊಡ್ತಾ ಇದ್ದೀನಿ. ಈ ಮೂರನ್ನು ನಾವು ಡೈನಮಿಕ್ ಡೈಮೆನ್ಷನ್ನಲ್ಲಿ ಇನ್ಕ್ಲೂಡ್ ಮಾಡೋಣ. ಕ್ರಿಯೇಟ್ ಕೊಟ್ಟೆ. ನಾವು ಯಾವುದೋ ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಮಾಡಿದ್ರು ಅದೊಂದು ಸ್ಲೈಸರ್ ಫಾರ್ಮ್ಯಾಟಲ್ಲಿ ಕ್ರಿಯೇಟ್ ಆಗುತ್ತೆ, ಯಾಕಂದರೆ ಪ್ಯಾರಾಮೀಟರ್ ಕೂಡ ಒಂದು ವಿಜುವಲೈಸೇಷನ್. ಇವಾಗ ಡೈನಮಿಕ್ ಡೈಮೆನ್ಷನ್ ಕ್ರಿಯೇಟ್ ಮಾಡಿದ್ದಾಯಿತು. ಇವಾಗ ಡೈನಮಿಕ್ ಮೆಷರ್ ಕ್ರಿಯೇಟ್ ಮಾಡೋದಕ್ಕೆ ಸೇಮ್ ಮಾಡೆಲಿಂಗ್ ಟ್ಯಾಬಿಗೆ ಬಂದುಬಿಟ್ಟು ಮತ್ತು ನ್ಯೂ ಪ್ಯಾರಾಮೀಟರ್ಸಲ್ಲಿ ಫೀಲ್ಡ್ ಪ್ಯಾರಾಮೀಟರ್ ಕ್ಲಿಕ್ ಮಾಡಿ. ಆ್ಯಂಡ್ ಪ್ಯಾರಾಮೀಟರ್ ನೇಮ್ ಬಂದುಬಿಟ್ಟು ಡೈನಮಿಕ್ ಮೆಷರ್ಸ್ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಸೇಲ್ಸ್, ಪ್ರಾಫಿಟ್ ಆ್ಯಂಡ್ ಡಿಸ್ಕೌಂಟನ್ನು ತೊಗೊತಾ ಇದ್ದೀನಿ. ಕ್ರಿಯೇಟ್ ಕೊಡಿ ತಕ್ಷಣ ನಮಗೆ ಒಂದು ಸ್ಲೈಸರ್ ಕ್ರಿಯೇಟ್ ಆಗುತ್ತೆ. ಇವಾಗ ನಮಗೆ ಒಂದು ಡೈನಮಿಕ್ ಮೆಷರ್ ಅನ್ನೋ ಒಂದು ಸ್ಲೈಸರ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಇದ್ರ ಬೇಸಿಸ್ ಮೇಲೆ ಒಂದು ವಿಜುವಲೈಸೇಷನ್ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನೊಂದು ಬಾರ್ ಚಾರ್ಟ್ ತೊಗೊತೀನಿ. ಬಾರ್ ಚಾರ್ಟ್ ತೊಗೊಂಡ್ಬಿಟ್ಟು ಇಲ್ಲಿ ಡೈನಮಿಕ್ ಡೈಮೆನ್ಷನ್ ಬಂದ್ಬಿಟ್ಟು ವೈ ಆ್ಯಕ್ಸಿಸಲ್ಲಿ ತೊಗೊತೀನಿ. ಡೈನಮಿಕ್ ಡೈಮೆನ್ಷನ್ ವೈ ಆ್ಯಕ್ಸಿಸ್ ಆ್ಯಂಡ್ ಎಕ್ಸ್ ಆ್ಯಕ್ಸಿಸಲ್ಲಿ ಡೈನಮಿಕ್ ಮೆಷರ್. ನೋಡಿದರೆ ನಮಗೆ ಏನೂ ತೋರಿಸ್ತಾ ಇಲ್ಲ ವಿಜುವಲೈಸೇಷನ್, ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಾರ್ ಚಾರ್ಟಿಂದ ಟೇಬಲ್ ಫಾರ್ಮ್ಯಾಟಿಗೆ ತೊಗೊಂಡೋದ್ರೆ ಇವಾಗ ನೋಡಿದರೆ ನಾವು ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ಬಂದುಬಿಟ್ಟು ಸೇಲ್ಸ್ ತೊಗೊತೀನಿ. ಇಲ್ಲಿ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಲೆವೆಲ್ ತೋರಿಸ್ತಾ ಇದೆ, ಸಮ್ ಅಪ್ ಆಗಿ ತೋರಿಸ್ತಾ ಇಲ್ಲ. ಸೇಲ್ಸ್ ಆಗಲಿ ಪ್ರಾಫಿಟ್ ಆಗಲಿ ವರ್ಕ್ ಆಗ್ತಾ ಇದೆ, ಬಟ್ ಏನಂದರೆ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್. ಬಟ್ ನಮಗೆ ಅದಲ್ಲ ಬೇಕಾಗಿರೋದು, ಒಂದು ಸಮ್ ಅಪ್ ಆಗಿ ಒಂದು ಸಮರೈಸ್ ವ್ಯಾಲ್ಯೂ, ಒಂದು ಗ್ರೂಪ್ಡ್ ವ್ಯಾಲ್ಯೂ ತೋರಿಸ್ಬೇಕು. ಸೊ ನಾವು ಸೇಲ್ ವ್ಯಾಲ್ಯೂ ಪ್ರಾಫಿಟ್ ವ್ಯಾಲ್ಯೂ ಆ್ಯಂಡ್ ಡಿಸ್ಕೌಂಟ್ ವ್ಯಾಲ್ಯೂ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಲೆವೆಲ್ ಅಲ್ವಾ, ಅಗ್ರಿಗೇಷನ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಇದು ಬೇಡ, ನಮಗೆ ಇದನ್ನು ಜಸ್ಟ್ ರಿಮೂವ್ ಮಾಡ್ತೀನಿ. ಇದನ್ನು ಕೂಡ ಡಿಲೀಟ್ ಮಾಡ್ತೀನಿ. ಡೈನಮಿಕ್ ಮೆಷರ್ಸ್ನ ಇನ್ನೊಂದು ಹೊಸ ಡೈನಮಿಕ್ ಮೆಷರನ್ನು ಕ್ರಿಯೇಟ್ ಮಾಡೋಣ. ಡಿಲೀಟ್ ಫ್ರಮ್ ಮಾಡಲ್. ಅದಕ್ಕೋಸ್ಕರ ಫಸ್ಟ್ ನಾವು ಅಗ್ರಿಗೇಷನ್ ಲೆವೆಲಲ್ಲಿ 3 ಕ್ಯಾಲ್ಕುಲೇಷನ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಬರ್ಕೊಳ್ಳೋಣ. ಸೇಲ್ಸನ್ನು, ಪ್ರಾಫಿಟನ್ನು, ಡಿಸ್ಕೌಂಟನ್ನು. ಅದಕ್ಕೊಂದು ನ್ಯೂ ಮೆಷರನ್ನು ತೊಗೊಂಡೆ. ಇವಾಗ ಟೋಟಲ್, ಇವಾಗ ಸೇಲ್ಸ್ ಅಂತ ತೊಗೊತೀನಿ. ಸೇಲ್ಸ್ 1 ಅಥವಾ ಸೇಲ್ಸ್ ಅಂತಲೇ ತೊಗೊತೀನಿ. ಈಸ್ ಈಕ್ವಲ್ ಟು ಸಮ್ ಆಫ್ ಸೇಲ್ಸ್. ಅಗ್ರಿಗೇಷನ್ ಲೆವೆಲಲ್ಲಿ ನನಗೆ ಇವಾಗ ಒಂದು ವ್ಯಾಲ್ಯೂ ಸಿಗುತ್ತೆ. ಹಾಗೆ ಪ್ರಾಫಿಟಿಗೆ ಒಂದು, ಡಿಸ್ಕೌಂಟಿಗೆ ಒಂದು ಟ್ಯಾಕ್ಸ್ ಮೆಷರನ್ನ ಬರ್ಕೋಬೇಕು. ಪ್ರಾಫಿಟ್ ಆ್ಯಂಡ್ ಡಿಸ್ಕೌಂಟ್. ಈ 3 ಕ್ಯಾಲ್ಕುಲೇಷನ್ ಬರೆದಾಯಿತು. ನಾವು ಇವಾಗ ಮತ್ತೆ ಮಾಡೆಲಿಂಗ್ ಟ್ಯಾಬಿಗೆ ಹೋಗ್ಬಿಟ್ಟು
ನಾವು ನ್ಯೂ ಪ್ಯಾರಾಮೀಟರ್ ಫೀಲ್ಡ್ ಪ್ಯಾರಾಮೀಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಫೀಲ್ಡ್ ಪ್ಯಾರಾಮೀಟರಲ್ಲಿ ನಮಗೆ ಏನೇನು ಬೇಕು, ಸೇಲ್ಸ್, ಪ್ರಾಫಿಟ್, ಡಿಸ್ಕೌಂಟ್. ಇದು ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಲೆವೆಲ್ ಅಲ್ಲ, ಅಗ್ರಿಗೇಷನ್ ಲೆವೆಲಲ್ಲಿ ತೋರಿಸುತ್ತೆ. ಡೈನಮಿಕ್ ಮೆಷರ್ಸ್ ಅಂತ ಕ್ರಿಯೇಟ್ ಕೊಟ್ಟೆ. ಇವಾಗ ನಮಗೆ ಡೈನಮಿಕ್ ಮೆಷರ್ ಒಂದು ಸ್ಲೈಸರ್ ಥರ ಕ್ರಿಯೇಟ್ ಆಗಿದೆ. ಇವಾಗ ಇದನ್ನು ರಿಮೂವ್ ಮಾಡ್ತೀನಿ, ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡೋಣ. ಇವಾಗ ಮತ್ತೆ ನಾನೊಂದು ಬಾರ್ ಚಾರ್ಟ್ ಕ್ಲಿಕ್ ಮಾಡ್ತೀನಿ. ಡೈನಮಿಕ್ ಡೈಮೆನ್ಷನ್ ಬಂದುಬಿಟ್ಟು ವೈ ಆ್ಯಕ್ಸಿಸಲ್ಲಿ, ಎಕ್ಸ್ ಆ್ಯಕ್ಸಿಸಲ್ಲಿ ಡೈನಮಿಕ್ ಮೆಷರನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಮಗೆ ವಿಜುವಲೈಸೇಷನ್ ತೋರಿಸ್ತಾ ಇದೆ. ಇವಾಗ ನಾನು ಬಂದುಬಿಟ್ಟು ಸೇಲ್ಸ್ ಅನ್ನು ಕ್ಲಿಕ್ ಮಾಡಿದ್ರೆ ಕ್ಯಾಟಗರಿ ವೈಸ್ ಸೇಲ್ಸ್ ತೋರಿಸುತ್ತೆ, ಸಬ್ ಕ್ಯಾಟಗರಿ ವೈಸ್ ಸೇಲ್ಸ್ ತೋರಿಸ್ತಾ ಇದೆ. ಸಬ್ ಕ್ಯಾಟಗರಿ ವೈಸ್ ಪ್ರಾಫಿಟ್ ಬೇಕು ಅಂತಂದರೆ ಇಲ್ಲಿ ಡೈನಮಿಕ್ ಮೆಷರಲ್ಲಿ ಪ್ರಾಫಿಟ್ ಕ್ಲಿಕ್ ಮಾಡಿ, ಡೈನಮಿಕ್ ಡೈಮೆನ್ಷನಲ್ಲಿ ಸಬ್ ಕ್ಯಾಟಗರಿ ಕ್ಲಿಕ್ ಮಾಡಿ. ಹೀಗೆ ನಾವು ಡೈನಮಿಕ್ ಡೈಮೆನ್ಷನ್ ಆ್ಯಂಡ್ ಡೈನಮಿಕ್ ಮೆಷರನ್ನು ಪವರ್ ಬಿ ಐಯಲ್ಲಿ ಫೈಂಡ್ ಮಾಡ್ತೀವಿ. ಇವಾಗ ನಾವು ಟ್ಯಾಬ್ಲೂಯಲ್ಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಟ್ಯಾಬ್ಲೂ ಡೆಸ್ಕ್ಟಾಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕೂಡ ನಾವು ಫಸ್ಟ್ 2 ಪ್ಯಾರಾಮೀಟರ್ಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ಡೈನಮಿಕ್ ಡೈಮೆನ್ಷನಿಗೋಸ್ಕರ, ಒಂದು ಡೈನಮಿಕ್ ಮೆಷರ್ಗೋಸ್ಕರ. ಒಂದು ಫಸ್ಟ್ ಡೈನಮಿಕ್ ಡೈಮೆನ್ಷನ್ಸ್ಗೆ ಒಂದು ಪ್ಯಾರಾಮೀಟರ್ ಸ್ಟ್ರಿಂಗ್ ಸೆಲೆಕ್ಟ್ ಮಾಡಿ, ಲಿಸ್ಟ್ ಸೆಲೆಕ್ಟ್ ಮಾಡಿ. ಲಿಸ್ಟಲ್ಲಿ ನಮಗೆ ಏನೇನು ಬೇಕು ಡೈಮೆನ್ಷನ್ಸ್ಗಳು ಅದನ್ನು ಬರ್ಕೊಳ್ಳೋಣ. ಕ್ಯಾಟಗರಿ, ಸಬ್ ಕ್ಯಾಟಗರಿ ಆ್ಯಂಡ್ ಪ್ರಾಡಕ್ಟ್ ನೇಮ್ಸ್ ಅಂತ. ಇವಾಗ ಒಂದು ಡೈನಮಿಕ್ ಡೈಮೆನ್ಷನ್ ಪ್ಯಾರಾಮೀಟರ್ ಕ್ರಿಯೇಟ್ ಆಯಿತು. ಇವಾಗ ಇನ್ನೊಂದು ಪ್ಯಾರಾಮೀಟರ್ ಕ್ರಿಯೇಟ್ ಮಾಡೋಣ ಡೈನಮಿಕ್ ಮೆಷರ್ಗೋಸ್ಕರ. ಡೈನಮಿಕ್ ಮೆಷರ್ಸ್ ಇಲ್ಲಿ ಕೂಡ ಸ್ಟ್ರಿಂಗ್ ಸೆಲೆಕ್ಟ್ ಮಾಡಿ, ಲಿಸ್ಟ್. ಇಲ್ಲಿ ನಮಗೆ ಸೇಲ್ಸ್, ಪ್ರಾಫಿಟ್ ಮತ್ತು ಡಿಸ್ಕೌಂಟ್ ಎಲ್ಲ ಸೆಲೆಕ್ಟ್ ಮಾಡಿ, ಎಲ್ಲ ಬೇಕಾಗಿರೋ ಮೆಷರ್ ನೇಮ್ಸನ್ನು ಇಲ್ಲಿ ಕೊಟ್ಟು ಓಕೆ ಕೊಡಿ. ಇವಾಗ ಶೋ ಪ್ಯಾರಾಮೀಟರ್ ಕೊಡ್ತಾ ಇದ್ದೀನಿ ಎರಡಕ್ಕೂ, ಆ್ಯಂಡ್ ಸಿಂಗಲ್ ವ್ಯಾಲ್ಯೂಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಈ 2 ಪ್ಯಾರಾಮೀಟರ್ಸ್ಗೆ ನಾವು ಕ್ಯಾಲ್ಕುಲೇಟಿವ್ ಮೆಷರ್ನ ಲಿಂಕ್ ಮಾಡಬೇಕು. ಅದಕ್ಕೋಸ್ಕರ ರೈಟ್ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಕ್ರಿಯೇಟ್ ಕ್ಯಾಲ್ಕುಲೇಟಿವ್ ಫೀಲ್ಡನ್ನು ಕ್ಲಿಕ್ ಮಾಡಿ. ಇಲ್ಲಿ ಡೈನಮಿಕ್ ಡೈಮ್ ಅಂತ ಬರೀತಾ ಇದ್ದೀನಿ. ಈ ಕ್ಯಾಲ್ಕುಲೇಷನ್ ನೇಮ್, ಈ ಕ್ಯಾಲ್ಕುಲೇಷನ್ಗೆ ನೇಮ್. ಇಫ್ ಈ ಡೈನಮಿಕ್ ಡೈಮೆನ್ಷನ್ ಪ್ಯಾರಾಮೀಟರಲ್ಲಿ ನಮಗೆ ಕ್ಯಾಟಗರಿ ಕಂಡ್ರೆ ಕ್ಯಾಟಗರಿ ಸಿಕ್ಕಾಗ ನಮಗೆ ಕ್ಯಾಟಗರಿ ಫೀಲ್ಡ್ ಬೇಕು. ಎಲ್ಸ್ ಇಫ್ ಡೈನಮಿಕ್ ಡೈಮೆನ್ಷನ್ ಪ್ಯಾರಾಮೀಟರಲ್ಲಿ ನಮಗೆ ಸಬ್ ಕ್ಯಾಟಗರಿ ಸಿಕ್ಕಾಗ ದೆನ್ ನನಗೆ ಸಬ್ ಕ್ಯಾಟಗರಿ ಫೀಲ್ಡ್ ಬೇಕು. ಎಲ್ಸ್ ನಮಗೆ ಪ್ರಾಡಕ್ಟ್ ನೇಮ್ ಆ್ಯಂಡ್ ವ್ಯಾಲಿಡ್ ಅಂತ ಬಂತು. ನಮಗೆ ಕ್ಯಾಲ್ಕುಲೇಷನ್ ವ್ಯಾಲಿಡ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೈನಮಿಕ್ ಮೆಷರಿಗೋಸ್ಕರ ಒಂದು ಕ್ಯಾಲ್ಕುಲೇಷನ್ ಡೈನಮಿಕ್ ಮೆಷರ್ MES ಅಂತ ಬರೀತಾ ಇದ್ದೀನಿ. ಇಫ್ ಈ ಡೈನಮಿಕ್ ಮೆಷರ್ ಪ್ಯಾರಾಮೀಟರಲ್ಲಿ ಸೇಲ್ಸ್ ಸೆಲೆಕ್ಟ್ ಆದರೆ ಪ್ಯಾರಾಮೀಟರಲ್ಲಿ ದೆನ್ ನಮಗೆ ಸೇಲ್ಸ್ ಅನ್ನೋ ವ್ಯಾಲ್ಯೂ ಫೀಲ್ಡ್ ಬೇಕು. ಎಲ್ಸ್ ಇಫ್ ಡೈನಮಿಕ್ ಮೆಷರಲ್ಲಿ ಪ್ಯಾರಾಮೀಟರಲ್ಲಿ ನಮಗೆ ಪ್ರಾಫಿಟ್ ಸೆಲೆಕ್ಟ್ ಮಾಡಿದಾಗ ನಮಗೆ ಪ್ರಾಫಿಟ್ ಫೀಲ್ಡ್ ಬೇಕು. ಎಲ್ಸ್ ನಮಗೆ ಡಿಸ್ಕೌಂಟ್ ಬೇಕು. ಎಂಡ್. ಇವಾಗ ಈ 2 ಫೀಲ್ಡನ್ನು ನಾನು ವಿಜುವಲೈಸೇಷನ್ಗೆ ತೊಗೊಂಡ್ಬರ್ತಾ ಇದ್ದೀನಿ. ಇವಾಗ ನೋಡಿದರೆ ವರ್ಕ್ ಆಗ್ತದೆ. ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿದರೆ ಸಬ್ ಕ್ಯಾಟಗರಿ ತೋರಿಸ್ತಾ ಇದೆ, ಪ್ರಾಫಿಟ್ ಸೆಲೆಕ್ಟ್ ಮಾಡಿದಾಗ ಪ್ರಾಫಿಟ್ ತೋರಿಸ್ತಾ ಇದೆ. ನಮಗೆ ಬಾರ್ ಚಾರ್ಟ್ ರೀತಿಯಲ್ಲಿ ಬೇಕು ಅಂತಂದರೆ ಇದನ್ನು ಬಂದುಬಿಟ್ಟು ಕಾಲಮಲ್ಲಿ ಡ್ರಾಪ್ ಮಾಡಿ. ಮೆಷರನ್ನು ಡೈನಮಿಕ್ ಮೆಷರ್ ಕ್ಯಾಲ್ಕುಲೇಷನ್ನು ಕಾಲಮಲ್ಲಿ ಸೆಲೆಕ್ಟ್ ಮಾಡಿ. ಶೋ ಮಾರ್ಕ್ ಲೇಬಲ್ ಕೊಟ್ಟು ನಾವಿವಾಗ ವ್ಯಾಲಿಡೇಟ್ ಮಾಡೋಣ. ಇವಾಗ ಕ್ಯಾಟಗರಿ ವೈಸ್ ಸೇಲ್ಸ್ ನೋಡೋಣ. ನಮಗೆ ಟೆಕ್ನಾಲಜಿ ಹೈಯೆಸ್ಟ್ ಸೇಲ್ಸ್ ಕೊಡ್ತಾ ಇದೆ. ಇಲ್ಲಿ ಪವರ್ ಬಿ ಐ ನೋಡೋಣ. ಕ್ಯಾಟಗರಿ ವೈಸ್ ಸೇಲ್ಸ್ ಟೆಕ್ನಾಲಜಿ ಹೈಯೆಸ್ಟ್ ಸೇಲ್ ಕೊಡ್ತದೆ. ಸೇಮ್ ಡೇಟಾ ವ್ಯಾಲ್ಯೂ ಇಲ್ಲಿ ಕೂಡ ಸೇಮ್ ಡೇಟಾ ವ್ಯಾಲ್ಯೂ ತೋರಿಸ್ತಾ ಇದೆ.
ಆ್ಯಂಡ್ ಸಬ್ ಕ್ಯಾಟಗರಿ ವೈಸ್ ಪ್ರಾಫಿಟಲ್ಲಿ ಲೀಸ್ಟ್ ಪ್ರಾಫಿಟ್ ಏನಕ್ಕೆ ತೋರಿಸ್ತಾ ಇದೆ, ಟೇಬಲ್ಸಿಗೆ ತೋರಿಸ್ತಾ ಇದೆ. ಇಲ್ಲಿ ಸಬ್ ಕ್ಯಾಟಗರಿ ವೈಸ್ ಪ್ರಾಫಿಟಿಗೆ ಲೀಸ್ಟ್ ಪ್ರಾಫಿಟ್ ವ್ಯಾಲ್ಯೂ ಬಂದುಬಿಟ್ಟು ಲೀಸ್ಟ್ ಲಾಸ್ ಬಂದುಬಿಟ್ಟು ಎಲ್ಲಕ್ಕಿಂತ ಜಾಸ್ತಿ ಲಾಸ್ ಇರೋದು ಟೇಬಲ್ಸಿಗೆ ಲಾಸ್ ಜಾಸ್ತಿ ಇದೆ. ಈ ಥರ ನಾವು ಟ್ಯಾಬ್ಲೂ ಮತ್ತು ಪವರ್ ಬಿ ಅಲ್ಲಿ ಡೈನಾಮಿಕ್ ಡೈಮೆನ್ಷನ್ಸ್ ಆ್ಯಂಡ್ ಡೈನಾಮಿಕ್ ಮೆಷರ್ಸ್ನ ಫೈಂಡ್ ಮಾಡ್ಬೋದು. ಈ ಥರ ಸಿನಾರಿಯೋಸ್ಗಾಗಿ ಡೇಟಾ ಅನಾಲಿಟಿಕ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.